ಆ ಮುಂದಾಳತ್ವವನ್ನು ನಮ್ಮ ಸುಬ್ರಹ್ಮಣ್ಯ ನಾಯ್ಕು, ನಮ್ಮ ವಸಂತ್ ಕುಮಾರು ಮತ್ತು ಇನ್ನೊಬ್ಬರು ಉಮೇಶ್ ಅಂತ ಇವರೆಲ್ಲ ನೇತೃತ್ವ ವಹಿಸಿ ನನ್ನ ಒಂದು ಈ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ನಾನು ಏನು ನಿರೀಕ್ಷೆ ಮಾಡಿದ್ನ ಅದಕ್ಕಿಂತ ನನ್ನ ಸ್ನೇಹಿತರು ಭಾಳ ಬಂದಿದ್ದಾರೆ. ಅದರಲ್ಲಿ ನಮ್ಮ ವಸಂತ್ ಕುಮಾರು ಕೂಡ ಭಾಳ ಪ್ರಮುಖ ಪಾತ್ರ ವಹಿಸಿ ಸುಮಾರು ಜನಕ್ಕೆ ಕರ್ಕೊಂಬಂದಿದ್ದಾರೆ. ನಮ್ಮ ಚಲಪತಿಯವರು, ಇವರು ನಮ್ಮ ಆತ್ಮೀಯರು. ಸುಮಾರು ಅವರು ನಾವು 35 ವರ್ಷದಿಂದ ಜೊತೆಗೆ ಸುಮಾರು ಪಾತ್ರವರ್ಗ ಮಾಡಿದ್ದೀವಿ. ಇವತ್ತು ನಾವು 35 ವರ್ಷದಿಂದ ಮೊದಲಿಂದ ಹೆಂಗಿದ್ದೀವೋ ಇವತ್ತು ಕೂಡ ಅವರು ಆತ್ಮೀಯರಾಗಿದ್ದಾರೆ. ಹಾಗೂ ಈ ದಿನ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಸುಮಾರು ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ನೀವು ಕೂಡ ಈ ಒಂದು ಸಂದರ್ಭದಲ್ಲಿ ಬಂದು ಈ ಒಂದು ಸಂದರ್ಶನ ತೊಗೊಂಡಿದ್ದಕ್ಕೆ ನಿಮಗೂ ಕೂಡ ತುಂಬ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಸ್ನೇಹಿತರದವರು ನಮ್ಮ ಕೃಷ್ಣಮೂರ್ತಿ ಅವರು ಎರಡೇ ಮಾತಾಡ್ತಾರೆ. ಸುಮಾರು ಅವ್ರಿಗೆಲ್ಲನೂ ಕೂಡ ವಂದನಾರ್ಪಣೆ ಅರ್ಪಿಸ್ತಾ ಇರ್ತೀನಿ. ಯಾಕೆಂದರೆ ಅವರು ಭಾಳ ದೂರದಿಂದ ಬಂದಿದ್ದಾರೆ, ಇಲ್ಲಿ ಹತ್ರದಿಂದ ಅಲ್ಲ, ಸುಮಾರು ದೂರದಿಂದ ಬಂದು ನನಗೆ ಹಾರೈಸಿದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹೆಚ್ಚು ಜಯಣ್ಣ ಅವರು ರಂಗಭೂಮಿ ಕಲಾವಿದರು. ಬೆಸ್ಕಾಮಲ್ಲಿ ಸುಮಾರು 38 ವರ್ಷ ಯಲಹಂಕದಲ್ಲಿ ಸೇವೆ ಸಲ್ಲಿಸಿ ಸಮಾಜ ಸೇವೆ, ಆಮೇಲೆ ಅವರ ಒಂದು ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿ, ನೌಕರರ ಸಂಘದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿ ಕೆಲವರಿಗೆ ಬಡವರಿಗೆಲ್ರಿಗೂ ಇವರ ಅಧ್ಯಕ್ಷತೆಯಲ್ಲಿ ಕೆಲವರಿಗೆ ಕೆಲಸನೂ ಕೊಡಿಸಿ ಜೀವನೋಪಾಯ ಮಾಡಿಸಿದ್ದಾರೆ. ಹಾಗೆಯೇ ಸಮಾಜ ಸೇವೆಯಲ್ಲಿ ಉತ್ತಮವಾದ ಒಂದು ಕೆಲಸ. ಕಲಾವಿದರಲ್ಲಿ ಅರ್ಜುನನ ಪಾತ್ರದಲ್ಲಿ ವಜ್ರ ಕಿರೀಟ ಪುರಸ್ಕೃತರುವಂಥ ಬಿರುದು ಅವರು ತೊಗೊಂಡಿದ್ದಾರೆ. ಈಗಲೂ ಅರ್ಜುನನ ಪಾತ್ರ ಅಂದರೆ ನಮ್ಮ ಬೆಂಗಳೂರಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ವಹಿಸಿ ಒಳ್ಳೆಯ ಪಾತ್ರ ವಹಿಸಿ ಒಳ್ಳೆ ಕಲಾವಿದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಲಹಂಕ ನಗರ ನನ್ನ ಇದರಲ್ಲಿ BJPಯ ಬೂತ್ ಅಧ್ಯಕ್ಷರಾಗಿ 160 ಬೂತ್ ಅಧ್ಯಕ್ಷರಾಗಿ ನಮ್ಮ ಜನಮೆಚ್ಚಿದ ನಾಯಕರಾದಂಥ SR ವಿಶ್ವನಾಥ್ ಅವರ ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ, ಅವರ ಒಂದು ಕುಟುಂಬಕ್ಕೆ ದೇವರು ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಳ್ಳೆಯ ಆರೋಗ್ಯ, ಒಳ್ಳೆಯ ಒಂದು ಐಶ್ವರ್ಯ ಅವರೆಲ್ಲ ಕೊಟ್ಟು ಇಂಥವ್ರಿಗೆ ಬೆಳೆಸಬೇಕು ಅಂತ ನನ್ನ ಸ್ನೇಹಿತರಾದ ಜಯಣ್ಣವರಿಗೆ ನಾನು ಈ ದಿನ ಹಾರೈಸ್ತೀನಿ. ಸ್ನೇಹಿತರಾಗಿರ್ತಕ್ಕಂಥ ಜಯಣ್ಣವರು ಸುಮಾರು 35 ವರ್ಷಗಳಿಂದ ನನಗೆ ಸ್ನೇಹಿತರು. ಅವರು KEBನಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಆ ಕಲಾ ಸೇವೆಯನ್ನು ಮಾಡಿಕೊಂಡು ರಂಗಭೂಮಿಯಲ್ಲಿ ಗುರುತಿಸ್ಕೊಂಡು, ನಾನು ಅವರು ಸುಮಾರು ಕೃಷ್ಣ ಅರ್ಜುನನ ಪಾತ್ರದಲ್ಲಿ ಬಹಳಷ್ಟು ಸುಮಾರು 100 ನಾಟಕಗಳನ್ನು ನಾವು ಮಾಡಿದ್ದೇವೆ. ಅವರು ಉತ್ತಮ ಗಾಯಕರು, ಉತ್ತಮ ಪೌರಾಣಿಕ ನಾಟಕಕಾರರು, ಮತ್ತು ಸ್ನೇಹದ ಒಂದು ಕುರುವಿಗೆ ಒಳ್ಳೆಯ ಒಂದು ಗೆಳೆತನವನ್ನು ಬಯಸ್ತಕ್ಕಂಥ ಸ್ನೇಹಜೀವಿ ಅವರು. ಮತ್ತು ಎಲ್ಲರನ್ನೂ ಸಹ ಒಟ್ಟಿಗೆ ಕರ್ಕೊಂಡು ಸ್ನೇಹಪೂರ್ವಕವಾಗಿ ಆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವಿಶ್ವಾಸ ನಮ್ಮ ಜಯಣ್ಣವ್ರಿಗಿದೆ. ಇವತ್ತು ಅವರು ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ದೇವರು ಅವರಿಗೆ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಆಯಸ್ಸು, ಆರೋಗ್ಯ ಮತ್ತು ಅವರ ಕುಟುಂಬ ಎಲ್ಲನೂ ಸಹ ಚೆನ್ನಾಗಿರಲಿ. ಮತ್ತು ಅವರಿನ್ನೂ ಅವರ ಕಲಾವಿದ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂಥೇಳಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.